ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಕರ್ನಾಟಕಕ್ಕೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಆಯ್ತಪ್ಪ, ಈಗ ಯಡಿಯೂರಪ್ಪನವ್ರನ್ನ ಕಾಗದ ಬರೆದ್ರಲ್ಲ, ಯಡಿಯೂರಪ್ಪನ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಈಶ್ವರಪ್ಪ ಬರೆದ್ರಲ್ಲ, ಅದೇನು ಅವ್ರಿಗೇನು ಬುದ್ಧಿ ಇರಲಿಲ್ವಾ? ಗವರ್ನರ್ ಕೊಟ್ಟಿದ್ದು ಬುದ್ಧಿ ಇರಲಿಲ್ವಾ? ಯತ್ನಾಳ್ ಮಾತಾಡಿದ್ನಲ್ಲ, ಅವ್ನ ಬುದ್ಧಿ ಇರಲಿಲ್ವಾ? ವಿಶ್ವನಾಥ್ ಮಾತಾಡಿದ್ರಲ್ಲ, ಅವ್ನ ಬುದ್ಧಿ ಇರಲಿಲ್ವಾ? ಜಾಗಟೆನೂ ಹೊಡಿದಿ, ಜಾಗಟೆ ಹೊಡಿತಾರೋ, ಗಂಟೆ ಬಾರಿಸ್ತಾರೋ, ಮೋದಿಯವ್ರ ಥರ ದೀಪ ಹಚ್ಚಾರೋ, ಏನೋ ಮಾಡಲಿ, ಪೂಜೆ ಮಾಡಲಿ. ಮಠಗಳು ನಮಗೆ ಏನು ಈ ದೇಶಕ್ಕೆ ಮಾರ್ಗದರ್ಶನ ಕೊಟ್ಟರು, ಅದನ್ನು ಗಮನದಲ್ಲಿಟ್ಕೊಂಡು ದಾಸೋಹ ಕಾರ್ಯಕ್ರಮವನ್ನು, ಬಿಸಿ ಊಟ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದಿದೆ. ಹಂಗೆ ಇದು ಈಗ ಪಾಪ ಕೆಲವರು BJP ಅವರು ಅದನ್ನು ಹೈಜಾಕ್ ಮಾಡೋದು, ಇನ್ನೊಂದು ಮಾಡೋದು, ಒಟ್ಟಿದ ಅವ್ರು ಏನು ಬೇಕಾದ್ರೂ ಮಾಡ್ಕೊಂಡು ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಎಲ್ಲ ಧರ್ಮದವ್ರಿಗೂ ಕೂಡ ವ್ಯಾಪಾರಕ್ಕೆ ಯಾರು ಕೂಡ ಅಷ್ಟೇ ಮಾಡಬಾರ್ದು. ಎಲ್ಲ ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ಇವತ್ತು ನಮ್ಮ 3 ಜನ ಕಾರ್ಯಾಧ್ಯಕ್ಷಗಳು, ರಾಮಲಿಂಗಾರೆಡ್ಡಿಯವರು, ಸಲೀಂರವರು, ಧ್ರುವನಾರಾಯಣರವರು, ವಿಶೇಷವಾಗಿ ನೂತನವಾಗಿ ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಂಥ MB ಪಾಟೀಲ್ರವರು, ನಮ್ಮ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರಂತ ನಮ್ಮ ಹಿರಿಯರು, ಪಕ್ಷಕ್ಕೆ ಯಾರು ಸೇರಿಸ್ಕೋಬೇಕಾದ್ರೂ ಫಸ್ಟ್ ನಾವು ಅರ್ಜಿ ಅವರಿಗೆ ಕೊಡಬೇಕು. ಅಲ್ಲಂ ವೀರಭದ್ರಪ್ಪನವ್ರು ಕೂಡ ಇದ್ದಾರೆ. ಸೊ ಮಲ್ಲಿಕಾರ್ಜುನ ನಾಗಪ್ಪನವ್ರು ಕೂಡ ನಮ್ಮ ಹಿರಿಯ ನಾಯಕರಿದ್ದಾರೆ. ಎಲ್ಲ ಮಾಧ್ಯಮದ ಸ್ನೇಹಿತರೆ, ತಾವೆಲ್ಲ ನಮಗೆ ಅನೇಕ ವಿಚಾರಗಳನ್ನು ಮಾಧ್ಯಮ ಸ್ನೇಹಿತರು ಬೆಳಕಿಗೆ ಚೆಲ್ಲಿ ರಾಜ್ಯದ ಜನರನ್ನು ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ತಾವು ಮಾಡಿದ್ದೀರಿ. ತಮಗೆಲ್ಲ ಕೂಡ ಅಭಿನಂದನೆಗಳು. ನಿನ್ನೆ ಕೂಡ ನಮ್ಮ ಪ್ರಚಾರ ಸಮಿತಿ ಏನು ಜವಾಬ್ದಾರಿ ತೆಗೆದುಕೊಳ್ತು, ಅದನ್ನು ಕೂಡ ಕೆಲವು ಮುಖ್ಯ ವಾಹಿನಿಗೆ ತೆಗೆದುಕೊಂಡು ಕಾಂಗ್ರೆಸ್ಸು ಈ ಸರ್ಕಾರವನ್ನು ತೆಗೆದುಹಾಕಲಿಕ್ಕೆ ಸಜ್ಜಾಗಿದೆ ಅನ್ನೋ ಒಂದು ವಿಚಾರ ಕೂಡ ತಾವು ತಿಳಿಸಿದ್ದೀರಿ. ಅದು ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ತಮಗೆ ಕರೆದ ಉದ್ದೇಶ ಏನಂದರೆ, ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಕರ್ನಾಟಕಕ್ಕೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅವರು ಬರ್ತಾ ಇರೋಂಥ ಉದ್ದೇಶ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ 115ನೇ ಜಯಂತಿ ಕಾರ್ಯಕ್ರಮ ಸಂದರ್ಭದಲ್ಲಿ ಮಠಕ್ಕೆ ಭೇಟಿ ಕೊಟ್ಟು ಅವರ ಗದ್ಗೆಗೆ ಪೂಜೆ ಸಲ್ಲಿಸಿ ಗೌರವವನ್ನು ಸಲ್ಲಿಸಬೇಕು. ಆ ಒಂದು ಮಠದ ಸೇವೆ, ಎಲ್ಲ ಧರ್ಮ ಗುರುಗಳು ಏನು ಇವತ್ತು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ, ಅದನ್ನು ಸ್ಮರಿಸಬೇಕು ಅನ್ನೋ ದೃಷ್ಟಿಯಿಂದ ರಾಹುಲ್ ಗಾಂಧಿಯವರು 31ನೇ ತಾರೀಕು ಸುಮಾರು 3:30 ಗಂಟೆಗೆ ಅಲ್ಲಿ ಭೇಟಿಯನ್ನು ಕೊಡ್ತಾರೆ. ಸುಮಾರು 2 ಗಂಟೆಗೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. 1.5 ಗಂಟೆ ಟೈಮು, 1.25 ಗಂಟೆ ಟೈಮ್ ಹಿಡಿಬೋದು ಅಲ್ಲಿಗೆ ಹೋಗಿ. ಏರ್ಪೋರ್ಟಿಂದ ಸೀದಾ ಹೋಗಿ ಅಲ್ಲಿ ಮಾಡಿ, ಅಲ್ಲೇ ಪ್ರಸಾದ ಕೂಡ ಸ್ವೀಕಾರ ಮಾಡಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರು ಬಂದು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕಚೇರಿಗೆ ನಾವು ಸಭೆ ಇಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಬೆಂಗಳೂರು BBMP ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಎಲ್ಲ ನಾಯಕರುಗಳನ್ನು ಭೇಟಿ ಮಾಡ್ತಾರೆ. ಈ ಬೆಂಗಳೂರ BBMP ಸಭೆ ಮುಗಿದ ಮೇಲೆ 1ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಮ್ಮ ಎಕ್ಸ್ಟೆಂಡೆಡ್ ಎಕ್ಸಿಕ್ಯೂಟಿವ್ ಕಮಿಟಿ ಎಲ್ಲ ಶಾಸಕರು, ಮಾಜಿ ಶಾಸಕರು, 2018ರಲ್ಲಿ ಅಸೆಂಬ್ಲಿಯಲ್ಲಿ ನಿಂತಂಥ ಅಭ್ಯರ್ಥಿಗಳು, ಸೋತಂಥ ಅಭ್ಯರ್ಥಿಗಳು, ವಿಧಾನ
ಪಾರ್ಲಿಮೆಂಟಲ್ಲಿ ಸೋತಂಥ ಅಭ್ಯರ್ಥಿಗಳು, ಲೋಕಸಭಾ ರಾಜ್ಯಸಭಾ ಮಾಜಿ ಎಂಪಿಗಳು, ನಮ್ಮ ಮಾಜಿ ಶಾಸಕರುಗಳು ಮತ್ತು ವಿವಿಧ ಸೆಲ್ಸ್ ಮತ್ತು ಡಿಪಾರ್ಟ್ಮೆಂಟಿನ ಅಧ್ಯಕ್ಷಗಳನ್ನ ಅವರು ಭೇಟಿಯನ್ನು ಮಾಡೋರಿದ್ದಾರೆ. ಭೇಟಿ ಮಾಡಿ ಒಂದು ಸಭೆ ಪಕ್ಕದಲ್ಲಿರುವಂಥ ನಮ್ಮ ಕಾಂಗ್ರೆಸ್ ಭವನ ಏನು ಇನ್ನು ಕಂಪ್ಲೀಟ್ ಆಗ್ತಾ ಇದೆ, ಅದು ರಾಜೀವ್ ಭವನ, ಅದಕ್ಕೆ ಬೆಳಗ್ಗೆ 11 ಗಂಟೆಗೆ ಅದಕ್ಕೆ ಸುಮಾರು 1.5 ಗಂಟೆಗಳ ಕಾಲ 2 ಗಂಟೆ ಕಾಲ ಇರ್ತಾರೆ. ಇದರ ಜೊತೆಗೆ ಝೂಮ್ನಲ್ಲಿ ಯಾರು ನಮ್ಮ ಪಕ್ಷದ ಸದಸ್ಯತ್ವದ ನೋಂದಣಿಯನ್ನು ಜವಾಬ್ದಾರಿ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಯಾರು ಆ್ಯಕ್ಟಿವ್ ಆಗಿದ್ದಾರೆ, ಭಾಳ ಜನ ನಮ್ಮ ನಾಯಕರುಗಳು ಹೆಸರುಗಳನ್ನು ಕೊಟ್ಟಿದ್ದಾರೆ. ಕೆಲವರು ಆ್ಯಕ್ಟಿವ್ ಇಲ್ಲ, ಕೆಲವರು ಆ್ಯಕ್ಟಿವ್ ಇದ್ದಾರೆ. ಕೆಲವರು ಪಾಪ ಅವ್ರಿಗೆ ಫೋನ್ ಓಪನ್ ಮಾಡೋಕ್ಕೂ ಕೆಲವರಿಗೆ ಗೊತ್ತಿರೋದಿಲ್ಲ. ಆದರೆ ಆ್ಯಕ್ಟಿವ್ ಯಾರು ಇದ್ದಾರೆ ಅವ್ರನ್ನೆಲ್ಲ ಕೂಡ ಝೂಮ್ನಲ್ಲಿ ಕನೆಕ್ಟ್ ಮಾಡಬೇಕು ಅಂಥೇಳಿ ನಾವು ಆಲೋಚನೆಯನ್ನು ನಾವು ಮಾಡ್ತಾಯಿದ್ದೇವೆ. ಕೆಲವ್ರ ಹತ್ರ ಭಾಳ ಚೆನ್ನಾಗೇ ಮಾಡಿದ್ದಾರೆ. ಇವತ್ತು ಈಗಾಗಲೇ 47 ಲಕ್ಷ ಸದಸ್ಯರನ್ನು ಈಗಾಗಲೇ ನೋಂದಣಿ ಕರ್ನಾಟಕ ರಾಜ್ಯದಲ್ಲಿ ಮಾಡಿದೆ. ಇಡೀ ರಾಷ್ಟ್ರಕ್ಕೆ ಅದು ಅತಿ ದೊಡ್ಡ ಸಂಖ್ಯೆ. ಕಾಂಗ್ರೆಸ್ ಪಕ್ಷದ ತೆಲಂಗಾಣದಲ್ಲಿ ಸ್ವಲ್ಪ 40 ಲಕ್ಷ ಮುಟ್ಟಿತ್ತು. ನಿನ್ನೆ ಒಂದೇ ದಿನ 43 ಲಕ್ಷ ಚಿಲ್ಲರೆ ಆಗಿದೆ. ಒಟ್ಟು 47 ಲಕ್ಷ ಆಗಿದೆ. ಎಲ್ಲ ಎನ್ರೋಲ್ಡ್ ಅಕ್ಸೆಪ್ಟೆಡ್ ಮೆಂಬರ್ಶಿಪ್. ಇನ್ನು ಪ್ರಾವಿಷನ್ ಕೆಲವರು ನಂಬರ್ಸು ID ಕಾರ್ಡ್ ಹೆಚ್ಚು ಕಮ್ಮಿ ಆಗಿರೋದು ಇನ್ನು ಕೆಲವು ಇದೆ. ಅದು 31ನೇ ತಾರೀಕು ನಮಗೆ ಆ ಸಂಖ್ಯೆ ಏನು ಅನ್ನೋದು ನಮಗೆ ಗೊತ್ತಾಗ್ತದೆ. ಸೊ ಅದಕ್ಕೆ ಕೆಲವು ರಿಕ್ವೆಸ್ಟ್ ಕೂಡ ಇದೆ. ಕೆಲವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ಕಾಂಗ್ರೆಸ್ ಪಕ್ಷ ಎಕ್ಸ್ಟೆನ್ಷನ್ ಕೊಡೋದು ಬಿಡೋದು ಅವರು ಬಿಟ್ಟಿದ್ದು. ಬಟ್ ಇಲ್ಲಿವರೆಗೂ 31ನೇ ತಾರೀಕು ಡೆಡ್ಲೈನ್ ಇದೆ. ಸೊ ಈಗಾಗಲೇ ರಾಷ್ಟ್ರ ಮಟ್ಟದ ಎಲೆಕ್ಷನ್ಸು, ಬ್ಲಾಕ್ ಎಲೆಕ್ಷನ್ಸು ಇವೆಲ್ಲ ತೀರ್ಮಾನ ಆಗಿರೋದ್ರಿಂದ ಸೊ ನಾವು ಭಾಳ ತರಾತುರಿಯಲ್ಲಿ ಎಲ್ಲ ಅರ್ಜೆಂಟಾಗಿ ವೆರಿ ಜಿನೈನ್ ಮೆಂಬರ್ಶಿಪ್ಪು ಇವತ್ತು ನಡೀತಾ ಇದೆ. ಸೊ ಅವ್ರನ್ನೂ ಕೂಡ ಝೂಮ್ ಮುಖಾಂತರ ಅವ್ರ ಹತ್ರ ಮಾತಾಡಬೇಕು ಅಂಥೇಳಿ ರಾಹುಲ್ ಗಾಂಧಿ ಅವರು ಅಪೇಕ್ಷೆ ಪಟ್ಟಿದ್ದಾರೆ. ಸೊ ಅವ್ರಿಗೆಲ್ಲ ಕೂಡ ನಾವು ಕೆಲವರಿಗೆಲ್ಲ ಯಾರು ಎಷ್ಟೆಷ್ಟು ನಂಬರ್ ಮಾಡಿದ್ದಾರೆ ಆ್ಯಕ್ಟಿವ್ ಲಿಂಕ್ ಕೊಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ. ಅದಾದ ಮೇಲೆ ಇಲ್ಲೇ ಊಟ ಮುಗಿಸ್ಕೊಂಡು ನಮ್ಮ ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, NSUI, ಸೇವಾದಳ್ ಮತ್ತು ಫ್ರಂಟ್ ಆರ್ಗನೈಸೇಷನ್ ಚೀಫ್ಸ್ ಅವ್ರದ್ದು ಪ್ರತ್ಯೇಕವಾಗಿ ಅವರ ನಮ್ಮ ಮಹಿಳಾ ನಾಯಕರುಗಳನ್ನ, ಯುವ ನಾಯಕರುಗಳನ್ನ, ವಿದ್ಯಾರ್ಥಿ ನಾಯಕರುಗಳನ್ನು, ಸೇವಾದಳ ಮತ್ತು ಕೆಲವು ಡಿಪಾರ್ಟ್ಮೆಂಟು, ಈಗ ಲೇಬರ್ ಡಿಪಾರ್ಟ್ಮೆಂಟು, ಮೈನಾರಿಟಿ ಡಿಪಾರ್ಟ್ಮೆಂಟು, SC/ST ಡಿಪಾರ್ಟ್ಮೆಂಟ್, ಈಗ ಏನು ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಎಲ್ಲ ಇದೆ, ಅವರೆಲ್ಲ ಚೀಫ್ಸ್ನು ಕೂಡ ಪ್ರತ್ಯೇಕವಾಗಿ ಅವ್ರಿಗೆ ಜವಾಬ್ದಾರಿ ಏನು ಮಾಡ್ತಾ ಇದ್ದಾರೆ ಅಂಥೇಳಿ, ಅವರು ಇಷ್ಟು ದಿನ ಏನೇನು ಮಾಡಿದ್ದಾರೆ ಅಂಥೇಳಿ ಅವ್ರಿಗೆಲ್ಲರೂ ಕೂಡ ಸಪ್ರೇಟಾಗಿ ಭೇಟಿ ಮಾಡೋಂಥ ಕೆಲಸವನ್ನು ಅವರು ಮಾಡ್ತಾರೆ. ಅದಾದ ಮೇಲೆ ಇನ್ನು ಕೆಲವು ಹಿರಿಯ ನಾಯಕರುಗಳನ್ನ ಭೇಟಿ ಮಾಡಬೇಕು ಅಂತ ಅಂದರೂ ಕೂಡ ಅವರು ಕೂಡ 31ನೇ ತಾರೀಕು ಸಾಯಂಕಾಲ ಟೈಮು ಸಿಕ್ಕಿದ್ರೆ ಅವ್ರನ್ನೂ ಕೂಡ ಕೆಲವ್ರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷ ಮುಂದಕ್ಕೆ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತೇಳಿ ಮಾರ್ಗದರ್ಶನ ಕೊಡುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಇದು ರಾಜೀವ್ ಗಾಂಧಿಯವರ. ಅದಾದಮೇಲೆ ದೆಹಲಿಗೆ ಹೊರಡ್ತಾರೆ ವಾಪಸ್ಸು. ಫಸ್ಟು ಕೇರಳ ಹೋಗೋದಿತ್ತು, ಅದು ಬಿಟ್ಟು ಸ್ವಲ್ಪ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ಸು ದೆಹಲಿಗೆ ಹೋಗ್ತಾರೆ. ಇದು ರಾಹುಲ್ ಗಾಂಧಿಯವರ ಕಾರ್ಯಕ್ರಮ. ಎರಡನೇ ವಿಚಾರ, ನಾವು ಇವತ್ತು ದಿನ ನಮ್ಮದು ನಿಮ್ಮದು ಪಿಕ್ ಪಾಕೆಟ್ ಆಗ್ತಾನೇ ಇದೆ. ಅದಕ್ಕೆ ಈಗಾಗಲೇ ನಿನ್ನೆ ನಾನು ನಮ್ಮ MB ಪಾಟೀಲ್ರವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಘೋಷಣೆ ಮಾಡಿದೆ. 31ನೇ ತಾರೀಕು ಇಡೀ ರಾಜ್ಯದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡಗಳು ಅವ್ರವ್ರ ಮನೆ ಮುಂದೆ ಅವ್ರಿಗಿರೋಂಥ ಮೋಟ್ರ್ ಸೈಕಲ್ಲು, ಕಾರು, ಗ್ಯಾಸ್ ಸಿಲಿಂಡ್ರು ಇಟ್ಬಿಟ್ಟು ಒಂದು ಹೂನಾರ ಹಾಕಿ ಒಂದು ಜಾಗಟೆ ಬಾರಿಸ್ಬಿಟ್ಟು ಆ ವಿಡಿಯೋ ತೆಗೆದುಬಿಟ್ಟು ನಮ್ಮ ಸೋಷಿಯಲ್ ಮೀಡಿಯಾಗೆ ಪೋಸ್ಟ್ ಮಾಡೋಂಥದ್ದು, ಪ್ರೈಮ್ ಮಿನಿಸ್ಟ್ರಿಗೂ ಪೋಸ್ಟ್ ಮಾಡಿ ಕಳಿಸೋದು, ಅವ್ರ ಅಕೌಂಟ್ಗೂ ಟ್ಯಾಗ್ ಮಾಡಿ ಪೋಸ್ಟ್ ಮಾಡಿ ಅವ್ರನ್ನ ಕಳಿಸ್ಕೊಡೋದು. ಯಾಕೆಂದ್ರೆ ಅವ್ರಿಗೆ ನಮ್ಮ ನೋವು ಅವ್ರಿಗೆ ಅರ್ಥ ಆಗ್ತಾಯಿಲ್ಲ, ಜನರ ನೋವು ಅರ್ಥ ಆಗ್ತಾಯಿಲ್ಲ. ಸೊ ಅದಕ್ಕೆ ಎಲ್ಲ ನಮ್ಮ ನಾಯಕರುಗಳು ಎಷ್ಟೇ ಆಗಲಿ ನಾನು ಅಪೀಲ್ ಮಾಡ್ತಾಯಿದ್ದೀನಿ, ರಾಜ್ಯದ ಎಲ್ಲ ಕಾರ್ಯಕರ್ತರು ನಿಮ್ಮ ಮನೆ ಮುಂದೆ ಒಂದು ಚಿಕ್ಕ ಸ್ಟೂಲ್ ಇಟ್ಬಿಟ್ಟು ಆ ಸ್ಟೂಲ್ ಮೇಲೆ ಗ್ಯಾಸ್ ಇಟ್ಟು, ಇಲ್ಲಾಂದರೆ ವೆಹಿಕಲ್ ಇಟ್ಟು, ಇಲ್ಲ ಟ್ರ್ಯಾಕ್ಟ್ರಿ ಇಟ್ಟು, ನಿಮ್ದು ಏನೇ ಗಾಡಿ ಇರಲಿ ಆ ಗಾಡಿನ ಇಟ್ಬಿಟ್ಟು
ಅದಕ್ಕೊಂದು ಹೂನಾರ ಹಾಕಿ ಒಂದು ಜಾಗಟೆ ಬರೆದು ಅದಕ್ಕೊಂದು ನಮಸ್ಕಾರ ಹೇಳ್ಬಿಟ್ಟು ಆ ಫೋಟೋ ತೆಗೆದುಬಿಟ್ಟು ನಮಗೆ ಸೋಷಿಯಲ್ ಮೀಡಿಯಾಗೆ ನಮಗೂ ಪೋಸ್ಟ್ ಮಾಡಿ ಪ್ರೈಮ್ ಮಿನಿಸ್ಟ್ರದ್ದು ಅಡ್ರೆಸ್ಸು ನಿಮ್ಗೆ ಕೊಡ್ತೇವೆ, ಅವ್ರಿಗೂ ಪೋಸ್ಟ್ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಇದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ, ACC ಅವರು ಕಳಿಸ್ಕೊಟ್ಟಿರೋಂಥ ಒಂದು ಕಾರ್ಯಕ್ರಮ. ಇದಾದ ಮೇಲೆ 7ನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ಇದ್ರ ಬಗ್ಗೆ ಇದೇ ವಿಚಾರದಲ್ಲಿ ಒಂದು ರ್ಯಾಲಿ ಹಮ್ಮಿಕೊಳ್ಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಇದ್ರ ಬಗ್ಗೆ ಈ ಬೆಲೆ ಏರಿಕೆ ಬಗ್ಗೆ ಅಲ್ಲೊಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತ ನಾವು ಸೂಚನೆ ಕೊಡ್ತಾ ಇದ್ದೇವೆ. ಮತ್ತು ರಾಜ್ಯ ಮಟ್ಟದಲ್ಲಿ ನಾನು ಡೇಟ್ ಬೇರೆ ಫಿಕ್ಸ್ ಮಾಡ್ತೀನಿ. ನಮ್ಗೆ ಆಲೇ ಕೆಲವು ಡೇಟ್ ಕೊಟ್ಬಿಟ್ಟಿದ್ದಾರೆ, ಯಾಕೆಂದರೆ ನಮ್ಮಲ್ಲಿ ಉಗಾದಿ ಹಬ್ಬ ಇರೋದ್ರಿಂದ 5ನೇ ತಾರೀಕು ಬಾಬು ಜಗಜೀವನ್ ರಾಮ್ನವರ ಜನ್ಮದಿನ ಇರೋದ್ರಿಂದ ಸೊ 7ನೇ ತಾರೀಕು ಇದನ್ನು ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಸಂದೇಶವನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅವರಿಗೆ ಕೊಡ್ತಾ ಇದ್ದೇನೆ. ರಾಜ್ಯ ಮಟ್ಟದ ಕಾರ್ಯಕ್ರಮ ಮತ್ತೊಂದು ಡೇಟನ್ನು ನಾವು ಅದಕ್ಕೆ ಫಿಕ್ಸ್ ಮಾಡಿ ನಾವು ಹೇಳ್ತೇವೆ. ಯಾಕೆಂದರೆ ಇದೆಲ್ಲ ಕೆಲವು ಸೀನಿಯರ್ ಲೀಡರ್ಸ್ ಹತ್ರ ಎಲ್ಲ ನಾನು ಮಾತಾಡಬೇಕು. ಏಕೆಂದರೆ ಹೆಚ್ಚಿನ ಅದಕ್ಕೊಂದು ಸ್ವರೂಪ ತರೋ ರೀತಿಯಲ್ಲಿ ನಾವು ಮಾಡಬೇಕಾಗಿದೆ. ಸೊ ಅದಕ್ಕೋಸ್ಕರ 31ನೇ ತಾರೀಕು ರಾಹುಲ್ ಗಾಂಧಿ ಬೆಂಗಳೂರು ಬಂದರೂ ಕೂಡ ನೀವು ಅದಕ್ಕೂ ಇದಕ್ಕೂ ಮಿಕ್ಸ್ ಅವರು ಮಠಕ್ಕೆ ಬರ್ತಾರೆ, ಗೌರವ ಸಲ್ಲಿಸ್ತಾರೆ, ನಾವು ಇಲ್ಲಿ ಬೆಂಗಳೂರಲ್ಲಿ ಏನು ವ್ಯವಸ್ಥೆ ಮಾಡ್ಕೋಬೇಕೋ ಮಾಡ್ತೇವೆ. ಆದರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರುಗಳು ಈ ಕೆಲಸವನ್ನು ತಮ್ಮ ಮನೆ ಮುಂದೆ ಮಾಡಿ ಜನರ ಜಾಗೃತಿಯನ್ನು ಏತಕ್ಕಪ್ಪ ಇದನ್ನು ಮಾಡ್ತಾ ಇದ್ದಾರೆ ಅಂತ ಕೇಳಬೇಕು, ಜನ ಗೊತ್ತಾಗಬೇಕು, ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ನಿಮ್ಮ ಬೋರ್ಡನ್ನು ಯಾವ ರೀತಿ ಹಾಕ್ಕೊಳ್ಬೇಕು ಅಂತ ಕೂಡ ಬೇಕಾದ್ರೆ ನಾವು ಸ್ಯಾಂಪಲ್ ಮಾಡಿ ನಾವು ಕಳಿಸ್ಕೊಡ್ತೇವೆ. ಸೊ ಆ ಕೆಲಸವನ್ನು ನಮ್ಮೆಲ್ಲ ಕಾರ್ಯಕರ್ತರು ಮಾಡಬೇಕು. ಸೊ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆ, ಬ್ಲಾಕ್ ಕಾಂಗ್ರೆಸ್ ಅವ್ರಿಗೆ ನಾನು ಇದಕ್ಕೆ ಅವ್ರಿಗೆಲ್ಲರೂ ಕೂಡ ಮನವಿ ಮಾಡ್ಕೊಳ್ತೇನೆ. ನೀವು ಈ ಜವಾಬ್ದಾರಿ ತೆಗೆದುಕೊಂಡು ನಿಮ್ಮ ಬೂತ್ ಮಟ್ಟದಲ್ಲಿ ಈ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ತಮ್ಮ ಎಲ್ಲರಿಗೂ ಕೂಡ ನಾನು ಮನವಿಯನ್ನು ನಾನು ಮಾಡ್ತೇನೆ. ಏನಿಲ್ಲ, ಎಲ್ಲರೂ ಕೂಡ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆ ಸಾಕು. ಅಲ್ಲಲ್ಲ, ಈ 31ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆ ಸಾಕು, 1 ಅವರ್. ಇಲ್ಲ ಮುಂಚಿತಗಾರು ಮಾಡ್ಕೊಳ್ಳಿ, 8 ಗಂಟೆಯಿಂದ 11 ಗಂಟೆ ಒಳಗಡೆ ಎಷ್ಟೊತ್ತಿಗಾರು ಮಾಡಿ. ಜಾಗಟೆನೂ ಹೊಡಿಲಿ, ಜಾಗಟೆ ಹೊಡಿತಾರೋ, ಗಂಟೆ ಬಾರಿಸ್ತಾರೋ, ಮೋದಿಯವ್ರ ಥರ ದೀಪ ಹಚ್ಚಾರೋ, ಏನೋ ಮಾಡಲಿ, ಪೂಜೆ ಮಾಡಲಿ. ನಿಮ್ಮ ಸಹಕಾರನೂ ಭಾಳ ಮುಖ್ಯ. ನೀವು ಅವ್ರಿಗೂ ಬಿಸಿ ತಟ್ಟಿದೆ. ನೋಡಿ, ಗಾಂಧಿ ಕುಟುಂಬಕ್ಕೆ ಹೇಳಿ, ಗಾಂಧಿ ಕುಟುಂಬಕ್ಕೂ ಮಠಗಳಿಗೂ ಎಲ್ಲ ಧರ್ಮಕ್ಕೂ ಇರುವಂಥ ಒಂದು ಸಂಬಂಧ ಇದೆಯಲ್ಲ, ಭಕ್ತಂಗೂ ಭಗವಂತಂಗೂ ಇರುವಂಥ ಒಂದು ಸಂಬಂಧ. ಸಾವಿರಾರು ಮಠಗಳಿಗೆ ಗಾಂಧಿ ಕುಟುಂಬ ಭೇಟಿ ಮಾಡ್ಕೊಂಡು ಬಂದಿದೆ. ಇಂದಿರಾ ಗಾಂಧಿಯವರು ಕೂಡ ಶೃಂಗೇರಿ ಮಠಕ್ಕೆ ಹೋಗಿ ಹಸ್ತ ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಅದೊಂದು ದೊಡ್ಡ ಇತಿಹಾಸ ಇದೆ ಅಲ್ಲಿ. ಮತ್ತು ತಮಿಳುನಾಡಿನ ಕಂಚಿ ಕಾಮಕೋಟಿ ಮಠಕ್ಕೆ ಭೇಟಿ ಕೊಟ್ಟು ಯಾವ ರೀತಿ ಮಾರ್ಗದರ್ಶನ ಪಡಿತಾ ಇದ್ರು ಅಂತೇಳಿ ಸಂಬಂಧ ಇದೆ. ರಾಜೀವ್ ಗಾಂಧಿಯವರು ಕೂಡ ಶೃಂಗೇರಿ ಮಠದಲ್ಲಿ ವಾರಗಟ್ಟಲೆ ಹೋಮ ಹವನ ಮಾಡಿದ್ದಂಥ ಇತಿಹಾಸ ಯಾರು ಅದನ್ನು ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ಸೋನಿಯಾ ಗಾಂಧಿಯವರು ಕೂಡ ಸಿದ್ಧಗಂಗೆಗೆ ಬಂದು ಸ್ವಾಮೀಜಿಯವರ ಏನು ಗುರುವಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಿಂದೆ ಕೂಡ ಮಾಡಿದ್ದು ಕೂಡ ತಮಗೆ ಗೊತ್ತಿದೆ. ಅಧಿಕಾರ ನಾವಿದ್ದಂಥ ಸಂದರ್ಭದಲ್ಲಿ ಬಂದು ಅಲ್ಲಿ ಮಾಡಿದ್ದು. ಈಗ ಅದನ್ನು ಬಿಸಿ ಊಟ ಕಾರ್ಯಕ್ರಮಕ್ಕೆ ನಮಗೆ ಈ ಮಠಗಳಿಗೆ ಏನು ಕೊಟ್ಟಂಥ ಶಕ್ತಿ, ಅನ್ನದಾಸೋಹ ಕೊಟ್ಟಂಥ ಶಕ್ತಿ, ಇದನ್ನು ಗಮನದಲ್ಲಿಟ್ಕೊಂಡು ಆ ಮಠಗಳ ಸೇವೆಯನ್ನು SM ಕೃಷ್ಣ ಅವ್ರ ಕಾಲದಲ್ಲೂ ಕೂಡ ಅದನ್ನು ವಾಪಸ್ಸು ಪಡೆದು ನಾವು ಸರ್ಕಾರದ ಕಾರ್ಯಕ್ರಮ ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷ ಮಠಗಳು ನಮಗೆ ಏನು ಈ ದೇಶಕ್ಕೆ ಮಾರ್ಗದರ್ಶನ ಕೊಟ್ಟರು, ಅದನ್ನು ಗಮನದಲ್ಲಿಟ್ಕೊಂಡು ದಾಸೋಹ ಕಾರ್ಯಕ್ರಮವನ್ನು, ಬಿಸಿ ಊಟ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದಿದೆ. ಹಂಗೆ ಇದು
ಈಗ ಪಾಪ ಕೆಲವರು BJP ಅವರು ಅದನ್ನು ಹೈಜಾಕ್ ಮಾಡೋದು ಇನ್ನೊಂದು ಮಾಡೋಕ್ಕೋ ಒಟ್ಟಿದೆ, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಇದು ನಮ್ಮ ನಾಯಕರು ಅವ್ರಿಗೆ ಗೌರವ ಮೊದಲಿಂದನೂ ಕೊಡ್ತಾ ಇದ್ದಾರೆ, ಇವತ್ತು ಕೊಡ್ತಾ ಇದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮದೇ ಆದಂಥ ಇಡೀ ನಮ್ಮ ಪಕ್ಷ ಅವ್ರು ಮಾಡಿದಂಥ ಸೇವೆಯನ್ನು ಗಮನದಲ್ಲಿಟ್ಕೊಂಡು ಅವ್ರು ಗೌರವ ಸಲ್ಲಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ಇಟ್ ಈಸ್ ನಾಟ್ ಹೊಸದಾಗಿ ಏನು ನಾವು ಸೃಷ್ಟಿ ಮಾಡ್ಕೊಂಡು ಬಂದಂಥದ್ದಲ್ಲ. ಅಲ್ಲ ರೀ, ನೀವು ನಾವೆಲ್ಲ ಯಾರು? ಈಗ ಇಲ್ಲಿರೋರೆಲ್ಲ ಯಾರು? ಇವರೆಲ್ಲ ಹಿಂದುತ್ವ ಎರಡು ಕೂಡ ಏನು ವ್ಯತ್ಯಾಸ ಇದೆ ಅಂತ ರಾಹುಲ್ ಗಾಂಧಿ ಅವರು ಜೈಪುರದ ಭಾಷಣದಲ್ಲಿ ಹೇಳಿದ್ದಾರೆ. ಹಿಂದುತ್ವಕ್ಕೂ ಏನು ವ್ಯತ್ಯಾಸ ಅಂತ ನಾನೇನು ಅದ್ರ ಬಗ್ಗೆ ಮತ್ತೆ ನಾನು ನಿಮ್ಗೆ ಹೇಳಬೇಕಾದ್ದೇನಿಲ್ಲ. ಪಾರ್ಲಿಮೆಂಟಲ್ಲಿ ಕೂಡ ಅವ್ರ ಭಾಷಣದಲ್ಲಿ ಏನು ಹೇಳಬೇಕು ಅಂತ ಹೇಳಿದ್ದಾರೆ. ನಾವು ನೋಡ್ರಿ, ನೀವು ಬೇಕು ಅಂತ ಈ ದೇಶನ ಧರ್ಮದ ಆಧಾರದ ಮೇಲೆ ಒಡೆದು ಎಲ್ಲರೂ ಕೂಡ ಬದುಕಿನಲ್ಲಿ ಹೊಟ್ಟೆಗೋಸ್ಕರ ಊಟ, ವ್ಯಾಪಾರ, ವಹಿವಾಟಿಗೂ ಕೂಡ ಈ ಸರ್ಕಾರ ಇದಕ್ಕೆ ಪ್ರಚೋದನೆ ಕೊಟ್ಟು ಅವ್ರ ಮೇಲೆ ಒಂದು ಧರ್ಮಕ್ಕೆ ಗುರಿಯಾಗಿಟ್ಕೊಂಡು ಮಾಡ್ತಾ ಇದೆಯಲ್ಲ, ಇಡೀ ದೇಶಕ್ಕೆ ಇದು ದೊಡ್ಡ ಮಾರ್ಗ ಅನ್ನೋದನ್ನು ಯಾರು ಕೂಡ ಮರಿಬಾರ್ದು. ಈಗಾಗಲೇ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಎಲ್ಲ ಶಾಸಕರೆಲ್ಲ ಭಾಳ ದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಅಲ್ಲೂ ಕೂಡ ಈ ವಿಚಾರ ಪ್ರಸ್ತಾವನೆ ಮಾಡಿದ್ದಾರೆ. ನೋಡೋಣ ಇವತ್ತು ಚೀಫ್ ಮಿನಿಸ್ಟರ್ ಏನು ರಿಪ್ಲೈ ಕೊಡ್ತಾರೋ ನಾವು ಕಾಯ್ತಾ ಇದ್ದೀವಿ. 40% ಜೊತೆಗೆ ಅಲ್ಲಿ ಜೊತೆಗೆ ಬೇರೆ ಭ್ರಷ್ಟಾಚಾರದ ಬಗ್ಗೆ, ಅದಾದಮೇಲೆ ಕಾಂಗ್ರೆಸ್ ಪಕ್ಷ ತಂದೇ ಆದಂಥ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ನಿಮ್ಗೆ ತಿಳಿಸ್ತೇವೆ. ಈಗ ನನ್ನ ಮೇಲೆ ಯಾರು ಲೆಟರ್ ಬರೆದಿದ್ರು? ನನ್ನ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರಲ್ಲ, ಯಾರು ಕಾಗದ ಬರೆದಿದ್ರಾ? ಯಾರು ಬರೆದಿದ್ರ? ಯಾವ್ದಾದ್ರು ಎನ್ಕ್ವೈರಿ ಆಗಿತ್ತಾ? ಒಂದು ಕಮಿಷನ್ ಆಗಿತ್ತಾ? ಯಾವ್ದಾದ್ರು ಕೇಸ್ ಆಗಿತ್ತಾ? ಯಾವ್ದಾದ್ರು ಕೇಸು, ಇಲ್ಲ ರೇಪ್ ಕೇಸು, ಇಲ್ಲಾಂದರೆ ಲಂಚದ ಕೇಸು, ಇಲ್ಲಾಂದರೆ ಇದು ಯಾವ್ದಾದ್ರು ಕಮಿಷನ್ ಆಫ್ ಎನ್ಕ್ವೈರಿನೋ, ಇಲ್ಲ ಮಂಚಿದ್ದೋ ಏನಾದ್ರು ಆಗಿತ್ತು? ಏನಾದ್ರು ಏನಿಲ್ವಲ್ಲ. ಹೆಂಗೆ ನನ್ನ ಒಳಗಡೆ ಕಳಿಸ್ಬಿಟ್ರು? ಹೆಂಗೆ ರೇಡ್ ಆಗೋಯ್ತು? ಆಯ್ತಪ್ಪ, ಈಗ ಯಡಿಯೂರಪ್ಪನವ್ರನ್ನ ಕಾಗದ ಬರೆದ್ರಲ್ಲ, ಯಡಿಯೂರಪ್ಪನ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಈಶ್ವರಪ್ಪ ಬರೆದ್ರಲ್ಲ, ಅದೇನು ಅವ್ರಿಗೇನು ಬುದ್ಧಿ ಇರಲಿಲ್ವಾ? ಗವರ್ನರ್ ಕೊಟ್ಟಿದ್ದು ಬುದ್ಧಿ ಇರಲಿಲ್ವಾ? ಯತ್ನಾಳ್ ಮಾತಾಡಿದ್ನಲ್ಲ, ಅವ್ನಿಗೆ ಬುದ್ಧಿ ಇರಲಿಲ್ವಾ? ವಿಶ್ವನಾಥ್ ಮಾತಾಡಿದ್ರಲ್ಲ, ಅವ್ನಿಗೆ ಬುದ್ಧಿ ಇರಲಿಲ್ವಾ? ಅವರೆಲ್ಲ ಮಾತಾಡಿದವ್ರು ಅವ್ರಿಗೇನು ಬುದ್ಧಿ ಇರಲಿಲ್ವಾ? ಏನು ಆ್ಯಕ್ಷನ್ ತೊಗೊಂಡ್ರು? ವಾಟ್ ಆ್ಯಕ್ಷನ್ BJP has taken? For not taking action, it shows that they have already accepted it ಅಂತ. ಮೌನಂ ಸಮ್ಮತಿ ಲಕ್ಷಣಂ. ನೋಡಿ, ನಮ್ಮ ಹೇಳ್ತಾ ಇದ್ದಾರೆ ಪ್ರಚಾರ ಸಮಿತಿ ಅಧ್ಯಕ್ಷರು, ಮೌನಂ ಸಮ್ಮತಿ ರಕ್ಷಣಂ ಅಂತ. ಅಧ್ಯಕ್ಷರ ನಮ್ಮ ವಚನ ಬರ್ತವೆ, ಸಂಸ್ಕೃತಿ ಕಲಿತೇವೆ. ನೋಡಪ್ಪ, ಯಾವಾಗ ಬೇಕಾದ್ರೂ ಮಾಡ್ಕೊಳ್ಳಿ, ನಾಳೆನೇ ಅನೌನ್ಸ್ ಮಾಡಲಿ, ಈ ತಿಂಗಳೇ ಅನೌನ್ಸ್ ಮಾಡಲಿ, ನವೆಂಬರ್ 27ನೇ ತಾರೀಕೆ ಮಾಡಲಿ, ಮಾರ್ಚ್ಗೆ ಮಾಡಲಿ, ಕಾಂಗ್ರೆಸ್ ಪಕ್ಷ ಸಜ್ಜಾಗಿದೆ. ನಮಗೂ ಎಲ್ಲ ಕೆಲವೆಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಬಂದಂಗೆ ನಮಗೂ ಇನ್ಫಾರ್ಮೇಷನ್ ಬರ್ತಾ ಇರ್ತದಪ್ಪ. ಈಗ ಬೇಡ, ಅದನ್ನ ಚರ್ಚೆ ಮಾಡೋದು ಬೇಡ. ವಿಲ್ ಗೋ ಟು ದಿ ಹಿಸ್ಟ್ರಿ. ಈ ದೇಶದ ರಾಷ್ಟ್ರಪತಿಗಳು ಅಸೆಂಬ್ಲಿಲಿ ಬಂದು ಏನೇ ಪಾಠ ಹೇಳಬೇಕು ನಿಮಗೂ ಹೇಳಿದ್ದಾರೆ, ಅವ್ರಿಗೂ ಹೇಳಿದ್ದಾರೆ, ನಮಗೂ ಹೇಳಿದ್ದಾರೆ. ಆಮೇಲೆ ಮಾತಾಡೋಣ. ಎಲ್ಲ ಧರ್ಮದವ್ರಿಗೂ ಕೂಡ ವ್ಯಾಪಾರಕ್ಕೆ ಯಾರು ಕೂಡ ಅಡಚಣೆ ಮಾಡಬಾರ್ದು.